ಮೋದಿ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಅವರು ಕೊಟ್ಟಂತ ಒಂದು ಕೊಡುಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ಮಹಿಳಾ ದಿನಾಚರಣೆಯ ದಿನದಿಂದನೇ ಗ್ಯಾಸ್ ಸಿಲಿಂಡರ್ ಬೆಲೆ ಜಾಸ್ತಿ ಆಗಿದೆ. ಸೊ ಎಲ್ಲಿ ಸ್ಮೃತಿ ಇರಾನಿ ಅವರು ಎಲ್ಲೋ ಯಾಕೋ ಕಾಣಿಸ್ತಾ ಇಲ್ಲ. ಯಾಕಂತಂದ್ರೆ 10 ರೂಪಾಯಿ 50 ರೂಪಾಯಿ ಜಾಸ್ತಿ ಬೆಲೆ ಆದ್ರೆ ಪಾಪ ಬಹಳ ಬೊಂಬಳ ಹೊಡ್ಕೊಳ್ತಾ ಇದ್ರು. ಇವತ್ತು ಪಾಪ ಎಲ್ಲೋ ಕಾಣೆಯಾಗಿದ್ದಾರೆ, ಮಾಯ ಆಗಿದ್ದಾರೆ. ಏನು ಯುದ್ಧ ನಡೀತಾ ಇದೆ, ಆ ಯುದ್ಧದಿಂದ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರ್ತಾ ಇದೆ. ಸ್ಪೆಷಲಿ ಡೀಸೆಲ್, ಪೆಟ್ರೋಲು, ಗ್ಯಾಸು, ಸಿಲಿಂಡರು. ಇನ್ನು ಬರ್ತಾ ಬರ್ತಾ ನೋಡಿ, ಇದು ಬರೀ ಶುರು ಆಗಿದೆ ಅಷ್ಟೇ. ಬರ್ತಾ ಬರ್ತಾ ನೋಡಿ ಭಾರತ ದೇಶಕ್ಕೆ ಬಹಳಷ್ಟು ಸಂಕಷ್ಟ ಎದುರಾಗಲಿದೆ. ಕೇಂದ್ರ ಸರ್ಕಾರ ತಕ್ಷಣ ಇಂಟರ್ವ್ಯೂನ್ ಆಗಬೇಕು. ಹೋಟೆಲ್ದವ್ರಿಗಾಗಿರ್ಬೋದು, ಅಥವಾ ಹೋಟೆಲ್ ಗ್ರಾಹಕರಿಗಾಗಿರ್ಬೋದು, ಅಥವಾ ಸಾಮಾನ್ಯ ಜನರಿಗಾಗಿರ್ಬೋದು, ಈ ಒಂದು ಬೆಲೆ ನಿಯಂತ್ರಣವನ್ನು ಮಾಡಬೇಕು. ಜೊತೆಯಲ್ಲಿ ಗ್ಯಾಸ್ನ, ಸಿಲಿಂಡರ್ನ ಇಮಿಡಿಯೇಟ್ ಆಗಿ ಎಷ್ಟು ಬೇಕು ಅಷ್ಟು ಪೂರೈಕೆ ಮಾಡೋದ್ರಲ್ಲಿ ಗಮನ ಹರಿಸಬೇಕು.